ಪಹಲ್ಗಾಮ್ ದಾಳಿ ನಡೆದು ಇವತ್ತಿಗೆ 30 ದಿನ. ಏಪ್ರಿಲ್ 22ನೇ ತಾರೀಕು ನಡೆದಿದ್ದಂಥ ಪಹಲ್ಗಾಮ್ ದಾಳಿ 13 ನಿಮಿಷದಲ್ಲಿ 26 ಪ್ರವಾಸಿಗರನ್ನು ಹತ್ಯೆ ಮಾಡಿದ್ರು ಉಗ್ರರು. 13 ನಿಮಿಷ 26 ಜನ ಪ್ರವಾಸಿಗರನ್ನು ಅವರ ಹೆಂಡತಿ ಮಕ್ಕಳ ಮುಂದೆ ಕೊಂದು ಹಾಕಿದ್ರು ಉಗ್ರರು. ಧರ್ಮ ಕೇಳಿ ಕೊಂದಿದ್ರು ಅಂತ ಕೂಡ ಮಾಹಿತಿ ಇದೆ. ಹಿಂದೂಗಳನ್ನೇ ಗುರಿಯಾಗಿಸಿಕೊಂಡು ಭಯೋತ್ಪಾದಕರು ಕೊಂದಿದ್ರು. 30 ದಿನ ಕಳೆದರೂ ಕೂಡ ಇವತ್ತಿನವರೆಗೂ ಭಯೋತ್ಪಾದಕರ ಜಾಡೆ ಸಿಗ್ತಾ ಇಲ್ಲ. ಭಯೋತ್ಪಾದಕರ ನೆಲೆಗಳ ಗುರಿಯಾಗಿಸಿಕೊಂಡು ಮಾಡುವಂಥ ದಾಳಿ ಬೇರೆ, ಪಾಕಿಸ್ತಾನದಲ್ಲಿ ಭಯೋತ್ಪಾದಕರ ಲಾಂಚ್ ಪ್ಯಾಡನ್ನು ಹಾಳು ಮಾಡೋದು ಬೇರೆ, ಪಾಕಿಸ್ತಾನದವರ ಕಡೆಯಿಂದ ಆ ಪಾಕಿಸ್ತಾನದ ಸ್ಥಳಗಳ ಮೇಲೆ ದಾಳಿ ಮಾಡ್ತಕ್ಕಂಥದ್ದು ಬೇರೆ. ಆದರೆ ಈ 4 ಜನ ಎಲ್ಲಿ ಹೋದರು? ಯಾರಿಗಾದರೂ ಯಾರು ಇವರನ್ನು ಕೊಂದಿದ್ದಾರೋ ಅವ್ರಿಗೊಂದು ತಕ್ಕ ಪಾಠ ಕಲಿಸ್ಬೇಕು ಅಂತ ಒಂದು ಜಿದ್ದಿರುತ್ತಲ್ಲ, ಈ ಥರ ಮಾಡಬಾರ್ದಾಗಿತ್ತು, ಹೆಂಡತಿ ಮಕ್ಕಳ ಮುಂದೆ ಕೊಲ್ಲಬಾರ್ದಾಗಿತ್ತು ಅಂತಿರುತ್ತಲ್ಲ, ಈ 4 ಜನ ಎಲ್ಲಿ ಹೋದರು? ಹಿಂದೂಗಳನ್ನು ಕೊಂದು ಅರಣ್ಯದ ಕಡೆಗೆ ಉಗ್ರರು ಪರಾರಿಯಾಗಿದ್ದರು. ಉಗ್ರರಿಗಾಗಿ ಎನ್ಐಎ ಅಧಿಕಾರಿಗಳು ನಿರಂತರವಾಗಿ ಶೋಧ ಮಾಡ್ತಾ ಇದ್ದಾರೆ. ಆದಿಲ್, ಮೂಸಾ, ಅಲಿ ಈ ಉಗ್ರರಿಗಾಗಿ ಕಾರ್ಯಾಚರಣೆ ನಡೀತಾ ಇದೆ. ಈಗಾಗಲೇ 3 ರೇಖಾಚಿತ್ರವನ್ನು ಕೂಡ ಬಿಡುಗಡೆ ಮಾಡಿದೆ ಎನ್ಐಎ. ಆದರೂ ಕೂಡ ಸುಳಿವು ಸಿಗ್ತಾ ಇಲ್ಲ ಭಯೋತ್ಪಾದಕರದ್ದು. ಏನಾಗಿತ್ತು ಅಂದರೆ ಏಪ್ರಿಲ್ 22 ಪಹಲ್ಗಾಮ್ನಲ್ಲಿ 26 ಹಿಂದೂಗಳ ಹತ್ಯೆಯಾಗಿತ್ತು. ಪ್ರವಾಸಿಗರನ್ನು ಗುರಿಯಾಗಿಸಿ ಭೀಕರ ಗುಂಡಿನ ದಾಳಿಯನ್ನು ಮಾಡಿದರು. ಬೈಸರನ್ ಕಣಿವೆಯ ಕಾಡುಗಳಿಂದ ಬಂದು ಉಗ್ರರು ದಾಳಿ ಮಾಡಿದರು. ಪತ್ನಿ, ಮಕ್ಕಳು, ಕುಟುಂಬಸ್ಥರ ಕಣ್ಣೆದುರುಗಡೆನೇ ಕೊಲೆ ಮಾಡಿ ಹೋಗಿದ್ದರು. ನಿನ್ನ ಧರ್ಮ ಯಾವುದು ಅಂತ ಪ್ರಶ್ನಿಸಿ ಗುಂಡಿಕ್ಕಿ ಕೊಲೆ ಮಾಡಿದರು. 3 ಉಗ್ರರಿಗಾಗಿ ಎನ್ಐಎ ಅಧಿಕಾರಿಗಳು ಶೋಧವನ್ನು ಮಾಡ್ತಾ ಇದ್ದಾರೆ. 3 ಜನ ಗುಂಡಿಟ್ಟಿದ್ದರು. ಒಬ್ಬ ದಾರಿಯನ್ನು ಬ್ಲಾಕ್ ಮಾಡಿದ್ದ. ಅಕಸ್ಮಾತ್ ಆ ಕಡೆ ಹೋದರೆ ಅಲ್ಲೂ ಬಿಡಬಾರ್ದು ಅಂತ ಒಬ್ಬ ಅಲ್ಲಿ ವೆಯ್ಟ್ ಮಾಡ್ತಿದ್ದ. ಆ ಕಡೆ ಇವ್ರು ಹೋಗಿಲ್ಲ. ಪ್ರವಾಸಿಗರು ಛಿದ್ರವಾಗಿ ಆ ಕಡೆ ಹೋಗಲಿಲ್ಲ. ಹಾಗಾಗಿ ಅವನ ಗುಂಡಿನ ದಾಳಿ ಮಾಡಿಲ್ಲ. 3 ಜನ ಮಾತ್ರ ಮಾಡಿದ್ದಾರೆ ಅಂತ. ಆದಿಲ್ ಹುಸೇನ್ ಥೋಕರ್ ಇವನೊಬ್ಬ ಲೋಕಲ್ ಉಗ್ರ, ಇವನು ಲೋಕಲ್ ಟೆರರಿಸ್ಟ್ ಅಂತ ಹೇಳ್ತಾರೆ ಇವನ್ನ. ಹಶೀಮ್ ಮೂಸಾ ಅಲಿಯಾಸ್ ಸುಲೈಮಾನ್, ಅಲಿ ಅಲಿಯಾಸ್ ತಲ್ಹಾ ಭಾಯ್ ಇಬ್ಬರು ಕೂಡ ಪಾಕಿಸ್ತಾನದ ಪ್ರಜೆಗಳು. ಉಗ್ರ ಮೂಸಾ ಪಾಕ್ನ ಮಾಜಿ ಕಮಾಂಡೋ. ಸ್ಥಳೀಯರಿಂದನೇ ಉಗ್ರರಿಗೆ ಊಟದ ಸಾಮಗ್ರಿ ರವಾನೆ ಆಗ್ತಾ ಇತ್ತು. ಇಲ್ಲಿಯವರೆಗೆ 3,000 ಶಂಕಿತರನ್ನು ವಶಕ್ಕೆ ಪಡ್ಕೊಂಡು ವಿಚಾರಣೆ ಮಾಡಲಾಗಿದೆ. 113 ಜನರನ್ನು ಸಾರ್ವಜನಿಕ ಸುರಕ್ಷತಾ ಕಾಯ್ದೆ ಅಡಿಯಲ್ಲಿ ಬಂಧನ ಮಾಡಲಾಗಿದೆ. ಇಷ್ಟೆಲ್ಲ ತನಿಖೆ ಮಾಡ್ತಾ ಇದ್ದರೂ ಕೂಡ ಇಲ್ಲಿಯವರೆಗೆ ಆರೋಪಿಗಳ ಸುಳಿವು ಸಿಕ್ಕಿಲ್ಲ. ಇಡಿಸ್ಕೊಳ್ಳೋಕೆ ಇದೀಗ ಪ್ರಭು ಇದ್ದಾರೆ ನ್ಯೂಸ್ ಡೆಸ್ಕಿಂದ. ಪ್ರಭು, ಉಗ್ರರ ನೆಲೆಗಳನ್ನು ಹಾಳು ಮಾಡೋದು, ಉಗ್ರರಿಗೆ ಸಂಬಂಧಪಟ್ಟಂಥ ಸಂಬಂಧಿಕರನ್ನು ಕೊಲ್ಲುವುದು, ಉಗ್ರರ ನೆಲೆಗಳನ್ನು ಧ್ವಂಸ ಮಾಡೋದು ಒಂದು ಭಾಗ. ಏನೇ ಆದರೂ ನಮಗೀಗ ಇವತ್ತಿಗೂ ಈ ಪುಲ್ವಾಮಾ ದಾಳಿ ಮಾಡಿದ್ರು, ಅವ್ರು ಯಾರು, ಏನು, ಎತ್ತ, ಅವ್ರನ್ನ ಹಿಡಿದು ಶಿಕ್ಷೆ ಕೊಡಬೇಕಾಗಿತ್ತು, ಕೊಲ್ಲಬೇಕಾಗಿತ್ತು ಅಂತ ಸಮಸ್ತ ಭಾರತೀಯರಿಗೆ ಅದೊಂದು ಅನಿಸುತ್ತೆ. ಅವ್ರನ್ನ ಬಿಡಬಾರ್ದಾಗಿತ್ತು, ಸೈನಿಕರನ್ನ ಕೊಂದು ಹಾಕಿಬಿಟ್ಟಿದ್ರು ಅಂತ. ಸೇಮ್ ಇಲ್ಲೂ ಕೂಡ ಪಹಲ್ಗಾಮಲ್ಲಿ 26 ಜನ, ಇದರಲ್ಲಿ ಕೆಲವು ವಿದೇಶಿ ಪ್ರವಾಸಿಗರು ಕೆಲವರು ಇದ್ದಾರೆ, ಇರಲಿ, ಇಷ್ಟನ್ನು ಕೊಂದು ಹಾಕಿದ್ರಲ್ಲ, ಎಲ್ಲಿ ಹೋದ್ರಿ ಇವರು? ಇಷ್ಟು ಜನ, ಒಂದು ಸೇನೆ, ಪೊಲೀಸು, ಎಲ್ಲರೂ ಎನ್ಐಎ ಎಲ್ಲರೂ ಕೂಡ ಕಾರ್ಯಾಚರಣೆ ಮಾಡ್ತಾಯಿದ್ರು, ಸಿಕ್ಕಿಲ್ವಲ್ಲ ಅಂಥೇಳಿ ಭಾರತೀಯರಿಗೆ ಅವನು ಸಿಟ್ಟು ಹಾಗೇ ಇದೆಯಾ ಅಂತ. ನಿಜಕ್ಕೂ ರಮಕಾಂತ್, ನೀವು ಹೇಳೋದು ಹಾಗೆ ಆ ಆಕ್ರೋಶ, ಆ ಕಿಚ್ಚು, ಆ ಪ್ರತೀಕಾರದ ಜ್ವಾಲೆ ಪ್ರತಿಯೊಬ್ಬ ಭಾರತೀಯರಲ್ಲೂ ಕೂಡ ಅದದು ಬೆಂಕಿಯಾಗಿ ಹೊತ್ತುಕೊಂಡು ಉರಿತಾ ಇದೆ. ಈಗ ಭಾರತೀಯ ಸೇನೆ ಪ್ರತ್ಯುತ್ತರವನ್ನು ಕೊಟ್ಟಿರ್ಬೋದು, ಪಾಕ್ನಲ್ಲಿರುವಂತಹ ಉಗ್ರರ ನೆಲೆಗಳನ್ನು ಉಡಿಸಿ ಮಾಡಿರಬಹುದು. ಆದರೆ ಅವತ್ತು ಅಮಾಯಕರನ್ನ ಕೊಂದಂತಹ ಆ ಉಗ್ರ ಕ್ರಿಮಿಗಳೇನಿದ್ದಾರೆ ಅವುಗಳನ್ನ ನಾಶ ಮಾಡುವುದು ಯಾವಾಗ ಅಂಥೇಳಿ ಸಹಜವಾಗಿ ಪ್ರಶ್ನೆ ಬರ್ತಾ ಇದೆ. 1 ತಿಂಗಳಾಯಿತು ಘಟನೆ. ಏಪ್ರಿಲ್ 22ನೇ ತಾರೀಕು ಅಂದರೆ ಇದೇ ದಿವಸ ಏಪ್ರಿಲ್ 22ನೇ ತಾರೀಕು ನಾವು ಗಮನಿಸಿದ್ವಿ. ಏನು ಜಮ್ಮು ಕಾಶ್ಮೀರದ ಅನಂತನಾಗ್ ಜಿಲ್ಲೆಯ ಪಹಲ್ಗಾಮ್ ಅಂತ ನಾವೇನು ಪಹಲ್ಗಾಮ್ನಲ್ಲಿ ಸ್ವಿಟ್ಜರ್ಲ್ಯಾಂಡ್, ಮಿನಿ ಸ್ವಿಟ್ಜರ್ಲ್ಯಾಂಡ್ ಅಂತ ನಾವೇನು ಕರಿತೀವಿ, ಬೈಸರನ್ ಕಣಿವೆಯಲ್ಲಿ ಉಗ್ರರು ಅಟ್ಯಾಕನ್ನು ಮಾಡ್ತಾರೆ. ಆ ಸಂದರ್ಭದಲ್ಲಿ ಅಮಾಯಕರ ನೆತ್ತರನ್ನು ಹರಿಸ್ತಾರೆ. ಆ ಸಂದರ್ಭದಲ್ಲಿ ಎಕ್ಸಿಟ್ ಮತ್ತು ಎಂಟ್ರಿ ಗೇಟ್ಗಳ ಮೂಲಕ, ಅಂದರೆ ಎಂಟ್ರಿ ಗೇಟಲ್ಲಿ ಇಬ್ಬರು ಉಗ್ರರು ಅಟ್ಯಾಕನ್ನು ಅಂದರೆ ಎಂಟ್ರಿ ಮಾಡ್ತಾರೆ, ಮತ್ತು ಎಕ್ಸಿಟ್ ಗೇಟಲ್ಲಿ ಮತ್ತೊಬ್ಬ ಉಗ್ರ ಇರ್ತಾನೆ. ಜೊತೆಗೆ ಬೈಸರ್ನ ಅಂದರೆ ಪೈನ್ ಕಾರ್ಡ್ಗಳಲ್ಲೂ ಕೂಡ ಒಬ್ಬ ಉಗ್ರ ಮಾಹಿತಿಯನ್ನು ಕೊಡ್ತಾ ಇರ್ತಾನೆ. ಹಾಗಾಗಿ ಒಂದು 5 ಜನ ಉಗ್ರರು ಅವತ್ತು ದಾಳಿಯನ್ನು ಮಾಡಿದ್ದಾರೆ ಅನ್ನುವಂಥ ಶಂಕೆಯನ್ನು ಕೂಡ ಎನ್ಐಎ ವ್ಯಕ್ತಪಡಿಸಿದೆ. ಇದರಲ್ಲಿ 3 ಪಾಕಿಸ್ತಾನಿಯ ಭಯೋತ್ಪಾದಕರಿದ್ದರೆ, 2 ಸ್ಥಳೀಯ ಭಯೋತ್ಪಾದಕರಿದ್ದಾರೆ. ಅದರ ಥೋಕರ್ ಮತ್ತು ಮೂಷೆ ಅಂತ ಹೇಳಿ. ಥೋಕರ್ನ ಕೆಲವೊಂದಿಷ್ಟು ಪ್ರಾಥಮಿಕ ಜಾಲಗಳನ್ನು ಕೂಡ ಹುಡುಕಾಡುವಂಥ ಪ್ರಯತ್ನವನ್ನು ಎನ್ಐಎ ಇಲ್ಲಿವರೆಗೂ ಕೂಡ ಮಾಡ್ತಾ ಇದೆ. ಆದರೆ ನಮಗನಿಸ್ತಾ ಇದೆ ಎನ್ಐಎ ತನಿಖೆಯಲ್ಲಿ ಯಾವುದೇ ಪ್ರಬಲವಾದಂತಹ ಪ್ರಗತಿ ಕಂಡು ಬಂದಿಲ್ಲ ಅಂತೇಳಿ. ಯಾಕಂದರೆ 150ಕ್ಕಿಂತ ಹೆಚ್ಚು ಪ್ರತ್ಯಕ್ಷ ಸಾಕ್ಷಿಗಳನ್ನು
ಅವರು ಹೇಳಿಕೆಯನ್ನು ತೆಗೆದುಕೊಂಡಿದ್ದಾರೆ. 3D ಮ್ಯಾಪಿಂಗ್ ಅನ್ನು ಮಾಡಿದ್ದಾರೆ. ಬೈಸರನ ಕಣಿವೆದು ಕೆಲವೊಂದಿಷ್ಟು ಹೇಳಿಕೆಗಳನ್ನು ತೆಗೆದುಕೊಂಡು ಮತ್ತು ಡಿಜಿಟಲ್ ಸಾಕ್ಷಿಗಳನ್ನು ಕೂಡ ಸಂಗ್ರಹ ಮಾಡುವಂತ ಪ್ರಯತ್ನವನ್ನ NIA ಅಧಿಕಾರಿಗಳು ಮಾಡಿದ್ದಾರೆ. ಮತ್ತೆ ಟವರ್ ಡಂಪಿಂಗ್ ಅನ್ನು ಕೂಡ ಮಾಡಿದ್ದಾರೆ. ಆದರೆ ಯಾವುದೇ ರೀತಿಯಾದಂತಹ ಸುಳಿವು ಸಿಗ್ತಾ ಇಲ್ಲ. ಕೆಲವರು ಹೇಳ್ತಾ ಇರೋ ಪ್ರಕಾರ, ಅಂದ್ರೆ ಅಧಿಕಾರಿಗಳು ಆರಂಭದಲ್ಲಿ ಹೇಳಿರೋ ಪ್ರಕಾರ, ದಕ್ಷಿಣ ಕಾಶ್ಮೀರದ ಕಡೆಗೆ ಈ ಭಯೋತ್ಪಾದಕರು ದಾಳಿಯನ್ನ ಮಾಡಿ ತಲೆಯನ್ನ ಮರೆಸ್ಕೊಂಡಿರ್ಬೋದು ಮತ್ತು ಪಕ್ಕದ ಜಿಲ್ಲೆಗಳಿಗೆ ಅವರು ಹೋಗಿರ್ಬೋದು, ಅಲ್ಲಿ ಸ್ಥಳೀಯರು ಅವರಿಗೆ ಆಶ್ರಯವನ್ನ ಕೊಟ್ಟಿರ್ಬೋದು ಅಂತ ಹೇಳಿ. ಅದಾದ್ಮೇಲೆ ಈ ಹಿಂದೆ ಕೆಲವು ಒಂದು ವಾರದ ಹಿಂದಷ್ಟೇ ಶ್ರೀಲಂಕಾ ಕಡೆಗೆ ಅವರು ಬಂದಿದ್ದಾರೆ ಅನ್ನುವಂಥ ಅನುಮಾನಗಳು ಕೂಡ ಇತ್ತು. ಸಮುದ್ರ ಮಾರ್ಗದ ಮೂಲಕ ಅಲ್ಲಿಂದ ಆಸ್ಟ್ರೇಲಿಯಾಗೆ ಪ್ರಯಾಣವನ್ನು ಬೆಳೆಸಿದ್ದಾರೆ. ಹೀಗೆ ಸಾಕಷ್ಟು ಅನುಮಾನಗಳಿತ್ತು. ಆದರೆ ಯಾವುದೂ ಕೂಡ NIA ತನಿಖೆಯಲ್ಲಿ ಇನ್ನೂ ಕೂಡ ಖಚಿತವಾಗಿ ಕಂಡು ಬಂದಿಲ್ಲ. ಬಟ್ ಈಗ ಇಬ್ಬರು ಉಗ್ರರನ್ನ ಹೊಡೆದುರುಳಿಸಿದ್ದೇವೆ ಅಂತ ಹೇಳಿ ಕೆಲವೊಂದಿಷ್ಟು ಮಾಹಿತಿಗಳು ಸಿಗ್ತಾ ಇದೆ. ಬಟ್ ಇನ್ನೂ ಕೂಡ ಅದು ಕನ್ಫರ್ಮ್ ಆಗಿಲ್ಲ. ಅವತ್ತು ದಾಳಿಯನ್ನು ನಡೆಸಿದಂತಹ ಸುಮಾರು 5 ಜನ ಉಗ್ರರಿದ್ದಾರೆ. ಅವರ ಬಗ್ಗೆ ಕಿಂಚಿತ್ತೂ ಮಾಹಿತಿ NIA ಅಧಿಕಾರಿಗಳಿಗೆ ಸಿಕ್ಕಿಲ್ಲ. ಯಾಕಂತ ಹೇಳಿದ್ರೆ ಅವತ್ತು ಅವರು ಚೀನಾ ನಿರ್ಮಿತ ಸ್ಯಾಟಲೈಟ್ ಫೋನ್ ಅನ್ನ ಯೂಸ್ ಮಾಡಿದ್ರು ಅನ್ನುವಂಥ ಕಾರಣ ಮತ್ತು ಅವರು ಆ ದಾಳಿ ಆದ್ಮೇಲೆ ಕಂಪ್ಲೀಟ್ ಆಗಿ ಆಫ್ಲೈನ್ಗೆ ಹೋಗಿದ್ರು ಅನ್ನುವಂಥ ಕಾರಣ, ಅದರ ಜೊತೆಗೆ ಸ್ಥಳೀಯರು ಕೂಡ ಅವರಿಗೆ ಸಹಾಯವನ್ನ ಮಾಡಿದ್ರು ಅನ್ನುವಂಥ ನಿಟ್ಟಿನಲ್ಲಿ ಈಗ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಆದ್ರೆ ನಮಗೆ ಅವತ್ತು ಆದಂತಹ ದಾಳಿಯ ಬಗ್ಗೆ ಇನ್ನೂ ಬಲವಾದಂತಹ ಕುರುಗಳು ಸಿಗ್ತಾ ಇಲ್ಲ. ಹಾಗಾಗಿನೇ ಆ ಭಯೋತ್ಪಾದಕರನ್ನ ಹಿಡಿದು ಅವರನ್ನ ಹೊಡೆದುರುಳಿಸುವಂತಹ ಒಂದು ಸಮಯ ಬರಬೇಕು. ಆವಾಗ ನಿಜವಾದ ಒಂದು 26 ಅಮಾಯಕರ ಸಾವಿಗೆ ಪ್ರತಿಕಾರವನ್ನ ತೀರಿಸಿಕೊಂಡಾಗುತ್ತೆ ಅನ್ನುವಂಥ ಮಾತುಗಳು ಭಾರತೀಯರಲ್ಲಿ ಕೇಳಿ ಬರ್ತಾ ಇದೆ. ರಮಾಕಾಂತ್, ಥ್ಯಾಂಕ್ ಯು ಪ್ರಭು.